ನೀವು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನೋಡಿದ್ದೀರಾ, ನಾನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಹೋಗಬೇಕು, ಔಟಿಂಗ್ ಹೋಗೋಣ ಅಂತ ರೆಡಿ ಆಗ್ತಿದೆ ಅಂದ್ಬಿಟ್ಟು. ಹೌದು, ನಾನು ಹೋಗ್ತಾ ಇರೋವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಮಧ್ಯದಲ್ಲಿ ಹಾಗೆ ಊಟಕ್ಕೆ ಅಂತ ಇಲ್ಲಿ ನಿಲ್ಲಿಸಿ ನಾವು ಊಟ ಮುಗಿಸ್ಕೊಂಡು ಮತ್ತೆ ನಾವು ಧರ್ಮಸ್ಥಳದ ಕಡೆ ಹೊರಟ್ವಿ. ಹಾಸನವರೆಗೂ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಹಾಸನ ಆದಮೇಲೆ ಸಕಲೇಶ್ಪುರದ ಹತ್ತತ್ರ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಈ ರೀತಿನಲ್ಲಿ ಇತ್ತು ರೀ. ತುಂಬ ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು. ಅಂದರೆ ಆ ರೋಡ್ ಆಗಿರ್ಬೋದು, ಮೇನ್ ರೋಡ್ ಇದು, ಮೇನ್ ರೋಡಲ್ಲಿ ಧೂಳಾಗಿರ್ಬೋದು, ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾನೇ ಇದೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದ ನಾವು ಹಗಲೊತ್ತಲೇ ಹೋಗ್ಬಿಡೋಣ, ರಾತ್ರಿ ಆದಮೇಲೆ ಸ್ವಲ್ಪ ಹಿಂಸೆ ಆಗಬಹುದು ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ನಾವು ರೀಚ್ ಆಗಿದ್ದು ಈವ್ನಿಂಗ್ ಆಲ್ಮೋಸ್ಟ್ ಒಂದು 4:45ಗೆಲ್ಲ ನಾವು ಧರ್ಮಸ್ಥಳ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ನಾವು ಮೊದಲೇ ರೂಮ್ಸ್ ಎಲ್ಲ ಏನು ಬುಕ್ ಮಾಡಿರಲಿಲ್ಲ. ಆರವ್ಗೆ ಮುಡಿ ಕೊಡಬೇಕು ಅಂದ್ಬಿಟ್ಟು ತುಂಬ ದಿನದಿಂದ ಕಾಯ್ತಾ ಇದ್ದೆ, ಮುಡಿ ಕೊಡಬೇಕಾಗಿತ್ತು. ಹಾಗೆ ಆರವ್ ಹೆಸರಲ್ಲಿ ತುಲಾಭಾರ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮಂಜುನಾಥ ಸ್ವಾಮಿನಲ್ಲಿ ಅರ್ಕೆಯನ್ನ ಇಟ್ಕೊಂಡಿದ್ದೆ. ಸೊ ಹೋಗಿದ್ದ ದಿನ ಮುಡಿ ಕೊಟ್ಬಿಡೋಣ, ಮುಡಿ ಕೊಟ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾವು ಮಂಜುನಾಥ ಸ್ವಾಮಿನ ದರ್ಶನ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆ ತುಲಾಭಾರ ಮಾಡೋದಕ್ಕೆ ಅದೊಂದು ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸಲ್ಲೇ ತುಲಾಭಾರ ಮಾಡಬೇಕಾಗುತ್ತೆ. ಸೊ ಹೋಗಿದ್ದ ದಿನ ನಾವು ರೆಡಿಯಾಗಿ ಹೊರಟಿದ್ದು ಆರವ್ ಮುಡಿ ಕೊಡೋದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರಬಹುದು, 20 ರೂಪೀಸ್ ನಂಗೆ ಕಾಸ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ಆರವ್ ಮುಡಿ ಕೊಟ್ವಿ. ನನಗಂತೂ ಏನೋ ಒಂಥರ ಫೀಲಿಂಗ್. ಯಾಕೆ ಅಂತಂದರೆ ಉದ್ದ ಕೂದಲಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ನಲ್ಲ. ಈ ನಡುವೆ ನಾನು ಫೋಟೋಶೂಟ್ ಮಾಡಿಸಿದ್ದೀನಿ ಒಂದು. ಸೊ ಅದಕ್ಕೋಸ್ಕರನೇ ಮುಡಿ ಕೊಡೋದ್ರಿಂದನೇ ನಾನು ಒಂದು ಫೋಟೋಶೂಟ್ ಎಲ್ಲ ಮಾಡಿಸಿದ್ದು. ಆದರೆ ಪ್ರತಿ ಸಲಿನೂ ಅಳೋನು ಅವನು ಮುಡಿ ಕೊಡಬೇಕಾದ್ರೆ. ಬಟ್ ಈ ಸಲ ಅಂತೂ ತುಂಬ ನೀಟಾಗಿ ಅವರಪ್ಪನ ತೊಡೆ ಮೇಲೆ ಕುತ್ಕೊಂಡಿದ್ದ, ಒಂದು ಚೂರು ಸೌಂಡ್ ಮಾಡಲಿಲ್ಲ, ಸೈಲೆಂಟಾಗಿ ಕುತ್ಕೊಂಡು ಮುಡಿನ ತೆಗೆಸ್ಕೊಂಡ ಅಂತಲೇ ಹೇಳ್ಬಹುದು. ಬರ್ತಾ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತಲೇ ಗೊತ್ತಾಗಲ್ಲ ರೀ. ಸೊ ಇವಾಗ ನೋಡಿ ನನ್ನ ಮಗ ಕೂದಲಿಲ್ಲ ಅಂದರೆ ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾನೆ ಅಲ್ಲ. ನಾವು ದೇವಸ್ಥಾನದ ವೈಶಾಲಿ ಅನ್ನೋ ರೂಮಲ್ಲಿ ಆಲ್ಟ್ ಆಗಿದ್ವಿ. ಇಲ್ಲಿ ಹೀಗಿತ್ತು ದೇವಸ್ಥಾನ ರೂಮ್ಸ್ ನಮಗೆ ಸಿಕ್ಕಿದ್ದು ಈ ರೀತಿಯಲ್ಲಿ ಇತ್ತು ಅಂತಲೇ ಹೇಳಬಹುದು. ಪರ್ ನೈಟ್ ನನಗೆ 700 ರೂಪೀಸ್ನ ಪೇ ಮಾಡಿದ್ವಿ. ಓಕೆ, ಸಫಿಷಿಯೆಂಟ್ ಆಗಿತ್ತು ಅಂತಲೇ ಹೇಳಬಹುದು. ದೇವಸ್ಥಾನದ ರೂಮ್ಸ್ ಅಂತಂದರೆ ಹೀಗೆ ಇರುತ್ತೆ. ಸೊ ಹಾಗಾಗಿ ನಾವು ರೆಡಿಯಾಗಿ ಬಂದು ಮತ್ತೆ ಒಂದು ಸಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ, ದೇವರ ದರ್ಶನ ಮುಗಿಸ್ಕೊಂಡು ಪ್ರಸಾದನ ಸೇವನೆ ಮಾಡೋಣ. ಯಾಕೆಂದರೆ ನಾಳೆ ಅರ್ಲಿ ಮಾರ್ನಿಂಗ್ ನೆಕ್ಸ್ಟ್ ಡೇ ನಾವು ತುಲಾಭಾರ ಮಾಡಿಸ್ಬೇಕಾಗಿದ್ರಿಂದ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಲ್ಲ, ಅರ್ಲಿ ಮಾರ್ನಿಂಗ್ ತುಲಾಭಾರ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾವು ಬೇರೆ ಕಡೆ ಹೊರಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನ್ನ ಮಗ ನೋಡಿ ಗುಂಡು ಕೊಟ್ಟಾದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಮುದ್ದ ಕಾಣಿಸ್ತಿದ್ದ. ಅಮ್ಮ ನಾನು ಮುಡಿ ಕೊಟ್ಟೆ ಅಮ್ಮ, ನಾನು ಜೇಜಿಗೆ ಕೂದಲು ಕೊಟ್ಬಿಟ್ಟೆ ಅಮ್ಮ ಅಂತ ಕ್ಯೂಟಾಗಿ ಮಾತಾಡ್ತಾ ಇದ್ದ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಸಂಜೆ 6:15 ಆಗಿತ್ತು. ಎಲ್ಲ ರೆಡಿಯಾಗಿ ಹೋಗೋದ್ರೊಳಗಡೆ. ಬಟ್ ರಶ್ ತುಂಬ ಕಡಿಮೆ ಇತ್ತು. ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದನೋ ಇಲ್ಲಾಂದರೆ ಎಕ್ಸಾಮ್ಸ್ ಟೈಮ್ಸಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗಿದ್ರಿಂದನೂ ರಶ್ ಬಹಳ ಕಡಿಮೆ ಇತ್ತು. ಇವಾಗ ನೀವು ನೋಡಿರ್ಬೋದು ಧರ್ಮಸ್ಥಳದಲ್ಲಿ ಹೊಸದಾಗಿ ಅಂತ ಅಂದರೆ ತಿರುಪತಿನಲ್ಲಿ ಯಾವ ರೀತಿಯಲ್ಲಿ ಅಲ್ಲಲ್ಲಿ ನಮ್ಮನ್ನ ಅಂದರೆ ನಿಲ್ಲಿಸಿ ದರ್ಶನಕ್ಕೆ ಬಿಡ್ತಾರೋ ಅದೇ ರೀತಿಯಲ್ಲೂ ಧರ್ಮಸ್ಥಳದಲ್ಲೂ ಸಹ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಹೋಗ್ಬೋದು. ಇದು ಡೈರೆಕ್ಟಾಗಿ ನಾವು ಮೊದಲು ಲಾಸ್ಟ್ ಟೈಮ್ ಬಂದಾಗ ಡೈರೆಕ್ಟಾಗಿ ಹೀಗೆ ದರ್ಶನಕ್ಕೆ ಹೋದರೆ, ಇವಾಗ ನೀವು ನೋಡ್ಬೋದು ಈ ರೀತಿಯ ಕಟ್ಟಡಗಳನ್ನು ಕಟ್ಟಿ ಇದರೊಳಗಡೆ ನಮ್ಮನ್ನ ಅಂದರೆ ಕೂಡ ಹಾಕ್ತಾರೆ ಅಂತನೋ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತಲ್ಲಿ ವೆಯ್ಟ್ ಮಾಡಿಸ್ತಾರೆ ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ಕನ್ಸ್ಟ್ರಕ್ಷನ್ಸ್ ಮಾತ್ರ. ಒಳಗಡೆಯಿಂದ ನೋಡಿದ್ರೆ ತಿರುಪತಿ ಹಾಗೇನೆ ಭಾಳ ಚೆನ್ನಾಗಿತ್ತು, ಕ್ಲೀನಾಗಿ ವೆಲ್ ಮೇಂಟೈನ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಮಗೆ ಜನ ಕಡಿಮೆ ಇರೋದ್ರಿಂದ ನಮ್ಮನ್ನೆಲ್ಲೂ ಲಾಕ್ ಮಾಡಲಿಲ್ಲ, ಡೈರೆಕ್ಟಾಗಿ ದರ್ಶನಕ್ಕೆ ಬಿಟ್ಟರು ಅಂತಲೇ ಹೇಳ್ಬೋದು. ಬಟ್ ತುಂಬ ಸುತ್ತಿ ಬಳಸ್ಕೊಂಡು ಬಂದಿದ್ದಾಯ್ತು ಅಷ್ಟೇನೆ. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿಂದ ಹೀಗೆ ಈ ರೀತಿನಲ್ಲಿ ಕಾಣಿಸುತ್ತೆ. ಅದು ನಮ್ಮನ್ನ ಅಂದರೆ ವೆಯ್ಟ್ ಮಾಡಿಸೋಂತಹ ಜಾಗ ಈ ರೀತಿನಲ್ಲಿ ಇದೆ ಈಗ ಧರ್ಮಸ್ಥಳದಲ್ಲಿ. ಸೊ ಮಂಜುನಾಥ ಸ್ವಾಮಿ ದರ್ಶನ ಅದು ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ತುಂಬ ಹೊತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಂದೆನೇ ನಿಂತ್ಕೊಂಡಿದ್ವಿ. ಒಂದು 1/4 ಗಂಟೆ ದೇವ್ರ ಮುಂದೆನೇ ನಿಂತಿದ್ವಿ. ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಮುಗೀತು. ಸೊ ಎಷ್ಟೋ ವರ್ಷದ ಹರಕೆ ಅಂತಲೇ ಹೇಳ್ಬೋದು. ಆರವ್ ಮುಡಿ ಕೊಟ್ಟು ಅವನ ತುಲಾಭಾರ ಮಾಡಿಸ್ತೀವಿ ತಂದೆ ಅಂತ ಅಂದ್ಕೊಂಡಿದ್ದು. ಅವನು ಹುಟ್ಟಕ್ಕಿಂತ ಮುಂಚೆನೇ ಅವ್ರ ತಂದೆ ಮಾಡ್ಕೊಂಡಿದ್ದಂಥ ಹರಕೆ ಇದು. ಸೊ ಹಾಗಾಗಿ ಅದು ಇವತ್ತಿಗೆ ತೀರ್ತು ಅಂತಲೇ ಹೇಳಬಹುದು. ತುಂಬ ಖುಷಿ ಆಯಿತು. ಸೊ ಆರವ್ಗೂ ಸ್ವಲ್ಪ ಬ್ರೇಕ್ ಅಂತಲೇ ಹೇಳ್ಬೋದು. ಇವಾಗ ಮೊದಲು ಪ್ರತಿ ಸಲಿನೂ ಹೊರಗಡೆ ಕರ್ಕೊಂಡೋದಾಗ ಅವನಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಎಲ್ಲನೂ ಸಹ ಗೊತ್ತಾಗ್ತಾ ಇದೆ ಅವನಿಗೆ. ಅದೇ ನನಗೆ ಖುಷಿ ಆಗೋಂಥ ವಿಷಯ ಅಂದರೆ. ಸೊ ಊಟದಲ್ಲೂ ಸಹ ನಾವು ಮೊದಲು ಸ್ವಲ್ಪ ಕೆಳಗಡೆ ಕುತ್ಕೊಂಡು ಊಟ ಮಾಡೋವಂಥದ್ದಿತ್ತು. ಇವಾಗ ನಾನು ಹೋದಾಗ ಒಂದು 15 ಮಂತ್ಸ್ ಆಯಿತು ನಾನು ಹೋಗಿದ್ದು. ಸೊ ನೆಕ್ಸ್ಟ್ ಡೇ ನಿಮಗೆ ಇನ್ನೂ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇವತ್ತಿಗೆ ಈ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಸೈನಿಂಗ್ ಆಫ್ ಅರ್ಪಿತಾ ವಿಶ್ವಕರ್ಮ.